ಸಬ್ಜೆಕ್ಟ್ ಮೇಲೆ ಮಾತಾಡ್ತಾ ಇದ್ದೀನಿ ಹೊರತು ಯಾವುದೇ ವ್ಯಕ್ತಿಯನ್ನ ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಾ ಇಲ್ಲ. ಯಾವುದೇ ವ್ಯಕ್ತಿಯ ಪರ್ಟಿಕ್ಯುಲರ್ ಆಗಿ ವಿರುದ್ಧವಾಗಿ ಅಲ್ಲ. ಹಂಗ ಮಾತಾಡುವಾಗ ಇಂಥ ವ್ಯಕ್ತಿ ಹಿಂಗ್ ಮಾತಾಡಿದಾರೆ ಅಂತ ಹೇಳಿ ನನಗೆ ಗೊತ್ತಿರಬಹುದಂತ ವಿಷಯ ಹೇಳ್ತೀನಿ. ಭಾಸ್ಕರ್ ಎಲ್ಲವೂ ಹಿಂಗೆ ಇದೆ ಅಂತ ಯಾರ ವಿರುದ್ಧ ಜಡ್ಜ್ಮೆಂಟ್ ಕೊಡಲ್ಲ, ಯಾರು ತಲೆ ಮೇಲೆ ಇಟ್ಕೊಳ್ಳೋ ಕೆಲಸವನ್ನೇ ಮಾಡಕ್ಕೆ. ನೀವು ಅತಿರೇಕ ಮಾಡಿರಬಹುದು ಅಂದ್ರಿ. ಯಾರು ಆದ್ರೆ ನೀವೇ ಹೇಳ್ತೀರಾ ಮಂಜುನಾಥನ್ ಬಗ್ಗೆ ಮಾತಾಡಿಲ್ಲ ಅವರು, ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಅತಿರೇಕವಾಗಿ ಮಾತಾಡಿರಬಹುದು. ಅವ್ರು ಯಾರು? ಯಾಕೆಂದ್ರೆ ನಮಗ್ ಗೊತ್ತಿರೋರು ಮಂಜುನಾಥನ್ ವಿರುದ್ಧ ಮಾತಾಡಿದ್ದಾರೆ, ನಮಗ್ ಗೊತ್ತಿರೋರು ಧರ್ಮಸ್ಥಳದ ವಿರುದ್ಧ ಮಾತಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಮಂಜುನಾಥನ್ ವಿರುದ್ಧ ಮಾತಾಡದೆ ಅತಿರೇಕವಾಗಿ ಕೇವಲ ವೀರೇಂದ್ರ ಹೆಗ್ಗಡೆ ಅವ್ರ ವಿರುದ್ಧ ಮಾತಾಡಿರೋರು ಯಾರು? ಈಗ ನೋಡಿ, ವೀರೇಂದ್ರ ಹೆಗ್ಗಡೆ ಅವ್ರ ವಿರುದ್ಧ ಮಾತಾಡುವಾಗ ಸಾಕಷ್ಟು ಜನ, ಸಾವಿರಾರು ಜನ ಯೂಟ್ಯೂಬರ್ಗಳು, ಮೀಡಿಯಾಗಳು ಹೋಗಿ ಮಾತಾಡುವಾಗ ಯಾರು ಅತಿರೇಕವಾಗಿ ಮಾತಾಡಿರೋರು? ಪ್ರಶ್ನೆ ಕೇಳಿದ್ರೆ ಉತ್ತರ ಅಲ್ಲಿಗೆ ಬರ್ಬೇಕು. ಕೇಳುವಾಗ ಏನೇನ್ ಪದಗಳನ್ನು ಉಪಯೋಗಿಸ್ತಾರೆ? ಆ ಬ್ಯಾವರ್ಸಿ, ಆ ರಂಡೆ ಮಗ, ಇದೆಲ್ಲ ಪದಗಳನ್ನ ಯಾರು ಉಪಯೋಗಿಸ್ತಾರದು? ಮಹೇಶ್ ತಿಮ್ರೋಡಿನೂ ಉಪಯೋಗಿಸ್ತಾ ಇದಾರೆ, ಗಿರೀಶ್ ಮಠಣ್ಣನೂ ಉಪಯೋಗಿಸ್ತಾ ಇದಾರೆ, ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ. ವಿರುದ್ಧನೂ ಮಾತಾಡಿದ್ದಾರೆ. ಕ್ಷೇತ್ರದ ವಿರುದ್ಧ ಅಲ್ಲಲ್ಲ, ನಿಮ್ ಸೆಂಟೆನ್ಸ್ ಬಹಳ ಆತ್ರ ಏನ್ ಗೊತ್ತಾ? ಇಲ್ಲ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಇಲ್ಲ ಭಾಸ್ಕರ್ ಅವರು ನಾನು ಅದನ್ನೇ ಹೇಳ್ತಾ ಇರೋದು. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ, ಅತಿರೇಕವಾದಂತಹ ವಿಚಾರಗಳನ್ನ, ಅಸಭ್ಯ ಭಾಷೆಗಳನ್ನ ಉಪಯೋಗಿಸ್ತಾ ಇರುವಾಗ ಯಾರೂ ಕೂಡ ಮಂಜುನಾಥನನ್ನ ಬೈಲಿಲ್ಲ. ಆ ಹೆಗಡೆಯವರ ಕುಟುಂಬದ ಮೇಲೆ ಆರೋಪ ಮಾಡಿರ್ಬೋದೇ? ಏನಂತ ಯಾರು ಬೈದಿಲ್ಲ ಅಂತ ಹೇಳ್ತಿದ್ದೀರಾ? ಹೇಳಿ, ಯಾರು ಬೈದಿದ್ರು ಅವ್ರ ಹೆಸರು ನೀವ್ ಹೇಳಿ. ಸರ್ ಒಂದ್ ನಿಮಿಷ, ಅವ್ರು ಮಹೇಶ್ ತಿಮ್ರೋಡಿ, ಒಂದ್ ನಿಮಿಷ, ಅವ್ರು ಮಹೇಶ್ ತಿಮ್ರೋಡಿ ಹೆಸರು ತಗೊಂಡಿಲ್ಲ, ನೀವು ತಗೊಂಡಿಲ್ಲ, ನೀವು ಅತಿರೇಕ ಮಾಡಿ. ಸರ್ ನೀವು ಅವ್ರು ಮಹೇಶ್ ತಿಮ್ರೋಡಿ ಅವರು ಮಂಜುನಾಥನ್ ಬೈದಿದ್ದಾರೆ, ನೀವ್ ಹೇಳಿದ್ದೇನು ಅಂದ್ರೆ ಅತಿರೇಕವಾಗಿ ಧರ್ಮಸ್ಥಳದ ವಿರುದ್ಧ ಮಾತಾಡಿಲ್ಲ, ವೀರೇಂದ್ರ ಹೆಗ್ಗಡೆ ಅವ್ರ ವಿರುದ್ಧ ಮಾತಾಡಿರಬಹುದು ಅಂತ ಅಂದ್ರಿ. ಯಾರವರು? ತಿಮ್ರೋಡಿ ಮಂಜುನಾಥನ್ ಬಗ್ಗೆ ಮಾತಾಡಿರೋದಕ್ಕೆ ದಾಖಲೆ ನಾನು ಈಗ ಸ್ಪಾಟ್ ಅಲ್ಲಿ ಕೊಡ್ತೀನಿ. ಎಷ್ಟು ಬೇಕು? ಡಿಪೆಂಡ್ ಮಾಡಿದ್ರಿ ಒಂದ್ ನಿಮಿಷ ಮಾಡಿದ್ರಿ, ನೀವು ಮಾತಾಡೋದು ಕೇಳಿಸ್ಕೊಳ್ಳಿ. ನಾನು ಯಾರನ್ನ ಡಿಪೆಂಡ್ ಮಾಡಕ್ ಬಂದಿಲ್ಲ ಇಲ್ಲಿ. ನಾನು ಹೇಳ್ತಾ ಇರೋದು ಮಂಜುನಾಥನ್ ವಿರುದ್ಧ ಮಾತಾಡಿಲ್ಲ ಅಂತ. ಅಂತದ್ದೇನಾರು ಇದ್ರೆ ಕೇಳಿಸ್ಕೊಳ್ಳಿ. ನೀವು ಮಾತಾಡುವಾಗ ಕೇಳಿಸ್ಕೊಳ್ಳಿ. ಈಗ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಕೂತಿದ್ದೀನಿ, ಆ ಧರ್ಮಸ್ಥಳದ ದೇವಸ್ಥಾನ ಯಾಕ್ರಿ ಬೇಕ್ರಿ, ಕೇಳುವಾಕ್ರಿ ಅಂತ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ನೀವು ಅದ್ರ ಅರ್ಥ ಏನು ಅಂತಂದ್ರೆ ಪೂರ್ತಿಯಾಗಿ ಆ ಮಾತನ್ನ ಕೇಳಿಸ್ಕೊಂಡಿರ್ಬೇಕಾಗ್ತದೆ ಅಂತ ನಾನು ಕೇಳಿಸ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಕೇಳಿಸ್ಕೊಂಡಿದ್ದೆ ಅಲ್ಲ, ತಪ್ಪ ಸರಿ ಗೊತ್ತಿಲ್ಲ ನನಗೆ. ಅದೊಂದೇ ಅಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ. ಅಣ್ಣಪ್ಪ ಇಲ್ಲ ಅಂತ ಹೇಳಿದ್ದಾರೆ, ಪೂರ್ತಿ ಇಲ್ಲ ಅಂತ ಹೇಳಿದ್ದಾರೆ. ನೀವು ಹಂಗೆ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡಕ್ಕಾಗಲ್ಲ. ಕಲ್ ತಗೊಂಡು ಹೊಡೀರಿ ಅಂತ ಹೇಳಿದಾರೆ ಸರ್. ಸುಜಾತಾ ಭಟ್ ಹೇಳಿರೋದು. ಸುಜಾತಾ ಭಟ್ರು ಯಾರದು ಹೇಳಿ? ಅನನ್ಯ ಭಟ್ರು ಇದಾರೆ ಅಂತ ಹೇಳಿದ್ರಲ್ಲ ಅವ್ರ ತಾಯಿ, ಸ್ವಯಂ ಘೋಷಿತ. ಅಲ್ಲಲ್ಲ ಸರ್, ಕೇಳಿ, ಯಾರನ್ನ ಕನ್ಸಿಡರ್ ಮಾಡ್ತಾ ಇದ್ದೀರಿ? ಸುಜಾತಾ ಭಟ್ರಲ್ಲ ಸರ್, ಅಲ್ಲ ಯಾರನ್ನ ಕನ್ಸಿಡರ್ ಮಾಡ್ತಿದ್ದೀರಿ? ಅವ್ರ ಹಿಂದೆ ಯಾರು ಕ್ಷಣಕ್ಕೆ ಒಂದು ಮಾತಾಡಲ್ಲ. ಎಸ್ಜಿಪಿ ಅಲ್ಲೇನ್ ಕೆಲಸ, ಸಂಘಟನೆ ಕೆಲಸ ಏನು? ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನೀವು ಎಷ್ಟು 3 ವಿಷಯ ಒಂದೇ ಸರಿ ಕೇಳ್ತಾ ಇದ್ರಿ, ಮಾತಾಡಕ್ ಹೊಂದ್ಕೊ ಬಿಡ್ತಾರ ಅಂದ್ರೆ ನಿಮಗೆ ಸುಮ್ನೆ ಕಿರ್ಚಾಡ್ಬೇಕಾಗಿದೆ ಹೊರತು ವಿಷಯ ಮಾತಾಡಕ್ ರೆಡಿ ಇಲ್ಲ. ನೀವು ಸುಜಾತಾ ಭಟ್ ಅಂತೀರಿ, ಅನನ್ಯ ಭಟ್ ಅಂತೀರಿ, ಎಸ್ಜಿಪಿ ಅಂತೀರಿ, ನಿಲ್ಲಿಸ್ತಾ ಇಲ್ಲ. ನಾನು ಯಾವ್ದಕ್ಕೆ ಉತ್ತರ ಕೊಡ್ಬೇಕು? ಸುಮ್ನೆ ಇರಿ, ಒಂದ್ ನಿಮಿಷ ಕೇಳಿದ್ರೆ ಸುಮ್ನೆ ಇರ್ಬೇಕು. ಅರ್ಥ ಆಯ್ತಾ? ಸುಜಾತಾ ಭಟ್ ಏನ್ ಹೇಳ್ತಾ ಇದ್ರಲ್ಲ, ಆ ಎಮ್ಮನ ಬಗ್ಗೆ ನಾನು ಒಂದು ಕ್ಷಣಕ್ಕೂ ಯೋಚನೆ ಮಾಡಲ್ಲ. ಕಾರಣ ಏನು ಅಂತಂದ್ರೆ ಆ ಎಮ್ಮಗೊಂದು ಸ್ಟ್ಯಾಂಡೇ ಇಲ್ಲ. ಅಲ್ಲೊಂದು ಮಾತಾಡ್ತಾರೆ, ಇಲ್ಲೊಂದು ಮಾತಾಡ್ತಾರೆ, ಅಲ್ಲೊಂದು ಮಾತಾಡ್ತಾರೆ, ಒಂದಕ್ಕೊಂದು ಇಂಟರ್ಲಿಂಕ್ ಇಲ್ಲ, ಒಂದಕ್ಕೊಂದು ಸಂಬಂಧ ಇರಲ್ಲ. ಅವ್ರನ್ನೆಲ್ಲ ನಾನು ಕನ್ಸಿಡರ್ ಮಾಡ್ಬೇಕಾ? ಬೇಕಿಲ್ಲ ನನಗೆ. ಸಮೀರ್ ಏನು ಸರ್, ಸಮೀರ್ ಮಾಡಿದ್ ಸರಿನಾ? ಆಗ್ತಾ ಇದ್ದೀರಾ? ಒಂದ್ ನಿಮಿಷ ಸರ್, ನಾನಿಲ್ಲಿ ಕೇಳಿಸ್ಕೊಳ್ಳಿ, ನಿಮ್ಗೂ ಸ್ಪಷ್ಟಪಡಿಸ್ತೀನಿ. ನಾನಿಲ್ಲಿ SDP ನ ಕೇಡರ್ ಆಗಿನೋ ಕೂತಿಲ್ಲ. ಅದ್ ಗೊತ್ತಾಯ್ತು ನನಗೆ. ನೀವು ಪ್ರಶ್ನೆ ಮಾಡಿದ್ಮೇಲೆ ಉತ್ತರ ತಗೊಳಕ್ ರೆಡಿ ಇಲ್ವಲ್ರಿ ನಿಮ್ಗೆ? ನಿಮ್ಗೆ ಕಿರ್ಚಾಡ್ಬೇಕಾ? ಅಲ್ಲ ಬರೀ ಕಿರ್ಚಾಡ್ಬೇಕಾ? ಕಿರ್ಚಾಡ್ತಾರೆ, ನಾನು ಕಿರ್ಚಾಡ್ತಾರೆ. ಈಗ ಅವ್ರ ಪ್ರಶ್ನೆ ಏನಿತ್ತು? ಇಲ್ಲ ಅದಲ್ಲ, ಒಂದ್ ನಿಮಿಷ. ಅವ್ರ ಪ್ರಶ್ನೆ ಏನಿತ್ತು? SDP ಏನ್ ಕೆಲಸ? ನಾನು ಮಾತಾಡ್ಬೇಕು ತಾನೆ? ಮಾತಾಡಕ್ ಬಿಡ್ತಾ ಇದ್ದೀರಾ? ನಿಮ್ಗೆ ಏನ್ ಕೆಲಸ ಇತ್ತು ಅಂತ ನಾವು ಕೇಳ್ತಿದ್ರಿ. ನಿಮ್ ಬಿಜೆಪಿಗೆ ಏನ್ ಕೆಲಸ ಇತ್ತು ಅಲ್ಲಿ? ಬಿಜೆಪಿ ನಾವು ಹೋಗಿರ್ತಕ್ಕಂಥ ಧರ್ಮಸ್ಥಳದಲ್ಲಿ ಆಗ್ತಾ ಇರ್ತಕ್ಕಂಥ ಏನು ಘಟನೆಗಳಿದೆ ಅದ್ರ ಪರವಾಗಿ ನಾವು ಇದ್ದೇವೆ ಅಂತ ಹೇಳಕ್ ಹೋಗಿದೀವಿ. ಕಾಂಗ್ರೆಸ್ನವ್ರಿಗೆ ಏನ್ ಕೆಲಸ? ಕಾಂಗ್ರೆಸ್ನವ್ರು ಅವ್ರು ಕೇಳಿ, ನೀವು ಕಾಂಗ್ರೆಸ್ ವಕ್ತಾರನ್ ಕೇಳಿ. ಕೇಳ್ಬೇಕು. ನಾನು ಬಿಜೆಪಿ ವಕ್ತಾರ, ಬಿಜೆಪಿ ಸ್ಟ್ಯಾಂಡ್ ಹೇಳ್ತೀನಿ. ನಾನು ನಿಮ್ಗೆ ಏನ್ ಹೇಳಿದೆ? ಒಂದ್ ನಿಮಿಷ, ನಾನು ನಿಮ್ಗೆ ಏನ್ ಹೇಳಿದೆ? ಷಡ್ಯಂತ್ರ ಮಾಡಿರ್ತಕ್ಕಂಥ ಅಲ್ಲ, ನಿಮ್ಗೆ ಕಿರ್ಚಾಡ್ಬೇಕಾಗಿದೆ, ಕಿರ್ಚಾಡ್ತೀನಿ. ನಾನು ಪ್ರಶ್ನೆ ಕೇಳ್ದಲ್ಲ, ಕೇಳಿಸ್ಕೊಂಡ್ರೆ ನಾನು ಇಲ್ಲಿ ಏನ್ ಹೇಳಿದೆ? ಉತ್ತರ ಕೊಡೋ ಪ್ರಯತ್ನ ಮಾಡೋದು. ಕಾರಣ ಗೊತ್ತಾ?
ಮಾತಾಡಿಸ್ತೇನೆ, ನೀವು ಕೇಳಿಸ್ಕೊಳ್ಳಿ ಭಾಸ್ಕರ್ ಪ್ರಸಾದ್ ಅವರೇ. ಇಲ್ಲ, ಒಂದ್ ನಿಮಿಷ ಇರ್ರಿ ಅವ್ರ ನಿಮಿಷ, ನಾನು ನಿಮ್ಗೊಂದು ಕ್ಲಿಯರ್ ಮಾಡಿದ್ದೀನಿ. ಇಲ್ಲಿ ಯೋಚನೆ ಇತ್ತು ಅಂತಂದ್ರೆ ಅದ್ರ ಪ್ರಕಾರ ಮಾತಾಡ್ತೀರಾ ನೀವು. ಆಯ್ತು, ಮತ್ತೆ ನಾನು ಇಲ್ಲಿ ಏನ್ ಮಾತಾಡ್ತೀನಿ, ಹೇಳಿದೆ? ಮತ್ತೆ ಇಲ್ಲ, ಒಂದ್ ಮಾತಾಡ್ತೀನಿ. ನಿಮಿಷ ರೀ. ಏನ್ ಹೇಳಿದೆ? SDPI ನ ಕೇಡರಾಗಿ ನಾನು ಇಲ್ಲಿ ಕೂತಿಲ್ಲ, ಅದ್ರ ವಕ್ತಾರ ಅಲ್ಲ. ಇರ್ರಿ ಒಂದ್ ನಿಮಿಷ ರೀ. ಮತ್ತೆ ಮಾತಾಡ್ತೀನಿ, ಭಾಸ್ಕರ್ ಪ್ರಸಾದ್ ಅವರೇ. ಮತ್ತೆ ಮಾತಾಡ್ತೀನಿ. ನಿಮ್ಮ ತರ ಮಾತಾಡೋ ಶುರು ಮಾಡ್ರಿ. ಮತ್ತೆ ಮಾತಾಡ್ತೀನಿ. Yes, yes. ಕೇಳಿಸ್ಕೊಂಡ್ರೆ ಒಂದ್ ನಿಮಿಷ. ಕಾಂಗ್ರೆಸ್ ಪ್ರಶ್ನೆ ಕೇಳ್ತೀರಾ, ಉತ್ತರ ಕೊಡೋ ಮಾಡಿ. ಒಂದ್ ನಿಮಿಷ ಕೇಳಿಸ್ಕೊಂಡ್ರಲ್ವಾ? ಕಾಂಗ್ರೆಸ್ ಎಷ್ಟು ಜನ ಮಾತಾಡ್ತೀರಾ ಗಂಟ್ಲು? ಒಂದ್ ನಿಮಿಷ